ಅತ್ಯಂತ ಹೆಚ್ಚು ಇಳುವರಿ ಕೊಡುವಂತದ್ದು ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ಬೆಳೆಗಳ ಒಂದು ಬೀಜೋತ್ಪಾದನೆ ಮಾಡಿ ಅದಕ್ಕ ಏನು ಬೀಜ ಉಪಚಾರ ಮಾಡಿ ನಾವು ರೈತರು ಒಂದು ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ಉತ್ಪಾದನಾ ತಾಂತ್ರಿಕತೆ ಅಂದ್ರೆ ರೈತರು ಇದನ್ನು ಓದ್ಬಿಟ್ಟು ಅವ್ರು ಏನ್ ಮಾಡ್ಬೋದು, ಯಾವಾಗ ಬಿತ್ತನೆ ಮಾಡ್ಬೇಕು, ಎಷ್ಟು ಬಿತ್ತನೆ ಮಾಡ್ಬೇಕು, ಬೀಜೋಪಚಾರ ಏನ್ ಮಾಡಿದೀವಿ, ಮುಂದೆ ಗೊಬ್ಬರ ಏನ್ ಹಾಕ್ಬೇಕು, ಅವರು ಕಳೆ ನಿರ್ವಹಣೆ ಹೆಂಗ್ ಮಾಡ್ಬೇಕು, ರಸಗೊಬ್ಬರಗಳನ್ನ ಹೆಂಗ್ ಮಾಡ್ಬೇಕು, ಕೀಟ ಮತ್ತು ರೋಗಗಳ ನಿರ್ವಹಣೆ, ಹೂ ಬಿಡುವ ಕಟ್ಟದಲ್ಲಿ ನಾವು ಪಲ್ಸ್ ಮ್ಯಾಜಿಕ್ ಯೂಸ್ ಮಾಡ್ತೀವಲ್ಲ ಸರ್, ಅದನ್ನ ಹೆಂಗ್ ಯಾವ ತರ ಹೊಡಿಬಹುದು, ರೋಗ ಮತ್ತೆ ಈಗ ಬಂಜೆ ರೋಗ, ಗೊಡ್ಡುಗ, ನಟ ರೋಗ ಬಂದ್ರೆ ಅದು ಯಾವ ತರ ನಿವಾರಣೆ ಮಾಡಬಹುದು, ನೀರ್ ನಿರ್ವಹಣೆ, ಇಳುವರಿ ಎಷ್ಟಾಗುತ್ತೆ, ಅವರೇಜ್ ಅವರೇಜ್ ಎಲ್ಲವುಗಳನ್ನು ನಾವು ಇಲ್ಲಿ ಒಂದು ಚೀಟಿಯಲ್ಲಿ ಬರೆದು ಆ ಎಲ್ಲಾ ಬ್ಯಾಗ್ ಗಳಲ್ಲಿ ಸಹ ಹಾಕ್ತಾ ಇದೀವಿ ಸರ್. ತುಂಬಾ ಒಳ್ಳೆ ಕೆಲಸ. ಇದ್ರೊಳಗೆ ಏನೇನ್ ಕೆಲಸ ಆಗ್ತದೆ ಇಲ್ಲಿ? ಸಣ್ಣ ದಾಣಿ, ಕಸ ಕಡ್ಡಿ ಇಂತ ಏನ್ ಇದ್ದಿದೆಲ್ಲ ಕ್ಲೀನ್, ಏನು ಆಲ್ಮೋಸ್ಟ್ ಎಲ್ಲ 75% ಹೋಗಿದ್ದಂಗೆ ಇನ್ ಮುಂದೆ 25% ಬ್ಯಾಳಿ ಅಂತವ್ ಏನ್ ಬಂದ್ ಅಲ್ಲಿ ಬರ್ತದ್ರಿ. ಇಲ್ಲಿ 3 ಸ್ಕ್ರೀನ್ ಇರ್ತಾವ್ರಿ ಇದ್ರಾಗ. ಹಾ ರೀ. ರೈತ ಬಾಂಧವರಿಗೆ ನಮಸ್ಕಾರ, ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರುವಂತಹ ಕೃಷಿ ವಿಜ್ಞಾನ ಕೇಂದ್ರ ರದ್ದೇವಾಡಿಗೆಯಲ್ಲಿದ್ದೀವಿ. ನಮ್ ಜೊತೆ ಈ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಆದಂತ ಡಾಕ್ಟರ್ ಪಿ ವಾಸುದೇವ್ ನಾಯಕ್ ಸರ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ವಿಶೇಷವಾಗಿ ರದ್ದೇವಾಡಿಗೆ ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಬೀಜಗಳಿಗೆ ಹೆಸರುವಾಸಿಯಾಗಿದೆ. ವಿಶೇಷ ರೀತಿಯಲ್ಲಿ ಬೀಜಗಳನ್ನ ಸಂಸ್ಕರಣೆ ಮಾಡಿ ಪ್ರತಿ ವರ್ಷ ರೈತರಿಗೆ ನೀಡ್ತಾ ಇರ್ತೀರಿ. ಈ ವರ್ಷ ಯಾವ್ಯಾವ ಬೀಜಗಳಿದಾವೆ, ಯಾವ ರೀತಿ ಸಂಸ್ಕರಣೆ ಮಾಡಿದಿರಿ, ಯಾವ ತರ ರೈತರಿಗೆ ತಲುಪಿಸ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್. ಖಂಡಿತವಾಗಿ ಸರ್. ಮೊದಲನೇದಾಗಿ ನಮ್ಮ ರಂಗ ಕುಸ್ತೂರಿ ಅವರಿಗೂ ಮತ್ತೆ ನಮ್ಮ ಸುರೇಶ್ ಅವರಿಗೂ ಧನ್ಯವಾದಗಳು. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ನಮ್ಮ ಹತ್ರ ಒಂದು ಮಾಹಿತಿ ಪಡೆದುಕೊಳ್ಳುವಂತ ಒಂದು ಪ್ರಯೋಗ ಮಾಡಿದ್ದಕ್ಕೆ ಮತ್ತೊಮ್ಮೆ ರೈತ ಬಂಧು ನಮಸ್ಕಾರ. ನಾನು ಇವರು ಏನು ನಮ್ಮ ರಂಗ ಕುಸ್ತೂರಿ ಸರ್ ಅವರು ಹೇಳ್ದಂಗೆ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ 2 ಅಂತ ಹೇಳ್ತಾರೆ, ರದ್ದೇವಾಡಿಗೆ. ಇದು 2011ರಲ್ಲಿ ಇದು ಸ್ಥಾಪನೆಗೊಂಡಿರುವಂತದ್ದು. ಸುಮಾರು 10-12 ವರ್ಷಗಳ ಒಂದು ಅವಧಿಯಲ್ಲಿ ಆಗಿರುವಂತದ್ದು. ಇಲ್ಲಿ ನೋಡೋದಾದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಶೇಷತೆ ಏನಪ್ಪಾ ಅಂದ್ರೆ ರದ್ದೇವಾಡಿಗೆದಲ್ಲಿ ಒಂದು ಸೀಡ್ ಹಬ್ ಅಂತ ಇದೆ, ಬೀಜ ಸಂಸ್ಕರಣಾ ಘಟಕ ಅಂತ. ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಯೋಜನೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದು ಬೀಜ ಸಂಸ್ಕರಣಾ ಘಟಕ ಸೀಡ್ ಹಬ್ ಅಂತ ಹೇಳ್ತಾರೆ. ಇದ್ರದ್ದು ಉದ್ದೇಶ ಅಷ್ಟೇ, ರೈತರಿಗೆ ಅಂದ್ರೆ ನಾವು ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಕೊಟ್ಟು ರೈತರ ಹೊಲದಲ್ಲಿ ಬೀಜೋತ್ಪಾದನೆ ಮಾಡಿ ಆ ಬೀಜವನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನು ಅವ್ರ ಕಡೆಯಿಂದ ಖರೀದಿ ಮಾಡಿ ಸಂಸ್ಕರಣೆ ಮಾಡಿದ ಒಂದು 2 ಟೈಪ್ ಸಂಸ್ಕರಣೆ ಆಗ್ತಾವ. ಅದರಲ್ಲಿ ಒಂದು ಗುಡ್ ಸೀಡ್, ಒಂದು ರಿಜೆಕ್ಟೆಡ್ ಸೀಡ್ ಅಂತ ಹೇಳಿ. ಗುಡ್ ಸೀಡ್ ನಾವು ಇಟ್ಕೊಂತೀವಿ, ರಿಜೆಕ್ಟೆಡ್ ಸೀಡ್ ಅವ್ರಿಗೆ ವಾಪಸ್ ರೈತರಿಗೆ ಕೊಡ್ತೀವಿ. ಈ ಗುಡ್ ಸೀಡ್ ಅನ್ನು ನಾವು ಮತ್ತೆ ಅದನ್ನ ಏನೋ ನಾವು ಜರ್ಮಿನೇಷನ್ ಟೆಸ್ಟ್ ಆಗ್ಲಿ ಅಥವಾ ಸರ್ಟಿಫಿಕೇಶನ್ಸ್ ಎಲ್ಲ ಮಾಡಿಸಿ ಅದಕ್ಕೆ GOT ಮಾಡಿಸಿ ಆಮೇಲೆ ಅದಕ್ಕೆ ಬ್ಯಾಗಿಂಗು ಟ್ಯಾಗ್ ಮಾಡಿ ಮತ್ತೆ ಅದನ್ನ ಬೀಜೋಪಚಾರ ಮಾಡಿ ಅದನ್ನ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ರೈತರಿಗೆ ನಾವು ಬೀಜಗಳನ್ನು ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ಬೀಜೋಪಚಾರ ಅಂದ್ರೆ ಯಾವ ತರ ಮಾಡ್ತೀರಿ? ನಿಮ್ಮ ಹತ್ರ ತಗೊಂಡ್ಮೇಲೆ ಡೈರೆಕ್ಟ್ ಆಗಿ ಬಿತ್ತನೆ ಮಾಡಬಹುದಾ, ಅವ್ರು ಮತ್ತೆ 2ನೇ ಹಂತದಲ್ಲಿ ಬೀಜ? ಇಲ್ಲ, ಖಂಡಿತವಾಗಿಯೂ ರೈತರು ಡೈರೆಕ್ಟ್ ಬಿತ್ತನೆ ಮಾಡಬಹುದು. ಯಾಕಂದ್ರೆ ನಾವು ಆಲ್ರೆಡಿ ಒಂದು ಒಳ್ಳೆ ಕೆಮಿಕಲ್ ಅಂದ್ರೆ ಔಷಧಿಯಿಂದ ನಾವು ಬೀಜೋಪಚಾರ ಮಾಡಿರ್ತೀವಿ. ಅದು ತುಂಬಾನೇ ಕಾಸ್ಟ್ಲಿ ಕೆಮಿಕಲ್ಸ್, ಮತ್ತೆ ಅದು ಹೊರಗಡೆ ಎಲ್ಲೂ ಸಿಗಲ್ಲ. ತುಂಬಾನೇ ಕಾಸ್ಟ್ಲಿ, ಮತ್ತೆ ಅದು ಒಂದು ಬೆಳೆಗೆ ಒಂದು ಸಮೃದ್ಧವಾಗಿ ಬೆಳೆಯಲಿಕ್ಕೆ ಒಂದು ಸಹಕಾರ ಮತ್ತು ರೋಗ ಮತ್ತು ನಿರೋಧಕ ಶಕ್ತಿಯನ್ನು ಸಹ ಅದು ಏನು ತಡೆದುಕೊಳ್ಳುವ ಶಕ್ತಿನೂ ಸಹ ಅದು ಕೊಡುತ್ತೆ. ಅಂದ್ರೆ ನಿಮ್ಮ ಹತ್ರ ಬೀಜ ತಗೊಂಡೋಗಿ ಡೈರೆಕ್ಟ್ ಆಗಿ ಬಿತ್ತನೆ ಮಾಡಬಹುದು. ಜೊತೆಗೆ ರೈತರಿಗೆ ನಾವು ಏನಪ್ಪ, ಈ ವರ್ಷ ನಾವು ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಸಹ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದನೂ ಸಹ ಕೊಡ್ತಾ ಇದೀವಿ. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಇದೀವಿ. ಅವರು ಸಹ ಬಿತ್ತುವ ಪೂರ್ವದಲ್ಲಿ ಅದನ್ನ ಟ್ರೈಕೋಡರ್ಮಾ ಅಂತ ನೀವು ಕೇಳಿರ್ತೀರಿ, ಮತ್ತೆ ಸುಡೋಮೋನಾಸು, ಮತ್ತೆ ರೈಸೋಬಿಯಮ್, PSB ಇವುಗಳನ್ನ ನಾವು ಕೊಡ್ತಾ ಇದೀವಿ. ಅದನ್ನ ಬಿತ್ತುವ ಪೂರ್ವದಲ್ಲಿ ಅದನ್ನ ಲೇಪನ ಮಾಡಿ ಬಿತ್ತದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಮುಂದಿನ ಭಾಗಗಳಲ್ಲಿ ಬರುವಂತಹ ರೋಗ ಮತ್ತು ಕೀಟಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಬೆಳವಣಿಗೆನೂ ಚೆನ್ನಾಗಿ ಒಂದ್ ತಿಂಗಳವರೆಗೆ ಅದಕ್ಕೆ ಗೊಬ್ಬರ ಕೊಟ್ಟಂಗೆ. PSB, ರೈಸೋಬಿಯಮ್ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಸರ್, ವಿಶೇಷವಾಗಿ ಯಾವ ಬೀಜಗಳಿದಾವೆ, ಅದರಲ್ಲಿ ಎಷ್ಟು ವೆರೈಟಿಗಳಿದಾವೆ ಸರ್? ನಾವು ಪ್ರತಿ ವರ್ಷ ನಮ್ಮ ಸೀಡ್ ಹಬ್ ಯೋಜನೆ ಅಡಿಯಲ್ಲಿ ನಾವು ಕಡಲೆ, ಹೆಸರು, ಉದ್ದು ಮತ್ತೆ ತೊಗರಿ ಇವು 4 ಬೀಜಗಳನ್ನು ಬೆಳೆಗಳ ಒಂದು ಬೀಜಗಳನ್ನು ನಾವು ಬೀಜೋತ್ಪಾದನೆ ಮಾಡಿ ಸಂಸ್ಕರಣೆ ಮಾಡಿ ರೈತರಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಅದರಲ್ಲಿ ಸುಧಾರಿತ ತಳಿಗಳು ಯಾವ ಇದಾವೆ, ಹೊಸದಾಗಿ ಯಾವ್ಯಾವ ಬಂದಿದಾವೆ? ಈಗ BGS ಹೆಸರಲ್ಲಿ BGS ಇದಿದೆ, ಅಲ್ಲಿ BDU, ಆಮೇಲೆ ಏನು ಉದ್ದಲ್ಲಿ BDU 19 ಅಂತಿದೆ. ಸೊ ಅದು ಉದ್ದು ಮತ್ತೆ ಹೆಸರಾಯ್ತು. ತೊಗರಿಯಲ್ಲಿ ನೋಡಿದ್ರೆ 152 GRG 152,
ತೊಗರಿಯಲ್ಲಿ ಇನ್ನೊಂದು GRG 811 811 ಬಂದಿದೆ. ಹ್ಮ್. ಸೊ ಇವು ತಳಿಗಳನ್ನು ನಾವು ಅತ್ಯಂತ ಹೆಚ್ಚು ಇಳುವರಿ ಕೊಡುವಂತದ್ದು ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಒಂದು ಬೆಳೆಗಳ ಒಂದು ಬೀಜೋತ್ಪಾದನೆ ಮಾಡಿ ಅದಕ್ಕೆ ಏನು ಬೀಜ ಉಪಚಾರ ಮಾಡಿ ನಾವು ರೈತರು ಒಂದು ಕೊಡುವಂತಹ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ಸರ್, ತೊಗರಿಯಲ್ಲಿ ಮುಖ್ಯ ಅಂದ್ರೆ ನೆಟೆ ರೋಗದ ಸಮಸ್ಯೆ ಸುಮಾರು ವರ್ಷಗಳಿಂದ ಬರ್ತಾನೆ ಇದೆ. ಅದಕ್ಕೆ ನೀವು ಅದರಲ್ಲಿ ಬದಲಾವಣೆಗಳು ಮಾಡ್ತಾನೆ ಇದೀರಿ. ಈಗ ಬರುವಂತ ಬೀಜಗಳಿಗೆ ನೆಟೆ ರೋಗದ ಸಮಸ್ಯೆ ತಡ್ಕೊಳ್ಳೋ ಶಕ್ತಿ ಯಾವ ರೀತಿ ಇದೆ? ಅದಕ್ಕೆ ಏನೇನು ಪ್ರಿಕಾಷನ್ ತಗೊಂಡಿರಿ ಸರ್? ನಮ್ಮಲ್ಲಿ ಅದೇ 152 ಅಂತ ಹೇಳಿ GRG 152 ಏನೋ ಭೀಮಾ ಅಂತ ಹೇಳ್ತೀವಿ. ಹಾ ಸರ್. ಇದು ರೋಗ ನಿರೋಧಕ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೊಂದಿರುತ್ತೆ. ಅದಕ್ಕೆ ಫಸ್ಟ್ ನಾವು ಬೀಜೋಪಚಾರ ಮಾಡ್ತೀವಿ. ಹ್ಮ್. ನಂತರ ದಿನಗಳಲ್ಲಿ ರೈತರಿಗೆ ನಾವು ಟ್ರೈಕೋಡರ್ಮ ಅನ್ನು ಕೊಡೋದ್ರಿಂದ ನಾವು ಅದನ್ನು ಸಹ ರೋಗ ನಿರೋಧಕ ಶಕ್ತಿಯನ್ನು ಸಹ ನಾವು ಹೆಚ್ಚಿಗೆ ಮಾಡಬಹುದು. ಅಲ್ಲದೆ ನಾವು ಕಾಲಕ್ಕೆ ರೈತರಿಗೆ ಒಂದು ಅವರ ಯಾರು ಬೀಜೋತ್ಪಾದನೆ ಮಾಡ್ತಾರ ಅಥವಾ ನಾರ್ಮಲ್ ಆಗಿ ಬೆಳೆಯುವಂತ ರೈತರ ಹೊಲಕ್ಕೆ ನಾವು ನಮ್ಮ ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರ ರದ್ದೆವಡಿಗೆ ವಿಜ್ಞಾನಿಗಳು ಭೇಟಿ ಕೊಟ್ಟು ಮಣ್ಣಿನ ಪರೀಕ್ಷೆದಿಂದ ಹಿಡಿದು ಅಪ್ ಟು ಕಟಾವು ಮಾಡೋ ಮಟ್ಟ ನಾವು ಅವರಿಗೆ ತಾಂತ್ರಿಕ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸರ್. ಆಮೇಲೆ ಈಗ ಹೊಸ ಈಗಂತೂ 152 ಆಲ್ರೆಡಿ ನಿಮ್ಗೆ ಗೊತ್ತಿರುವಂತದ್ದು 811 ಗೊತ್ತಿರುವಂತದ್ದು. ಈಗ ಈ ವರ್ಷನೂ ಒಂದು ರಿಲೀಸ್ ಆಗುವಂತ ವೆರೈಟಿ ಇದೆ, ಹಾ ಸರ್. ನ್ಯಾಮ್ 88 ಅಂತೇಳಿ. ಅದು ಮುಂದಿನ ವರ್ಷ ನಮ್ಮ ರೈತರಿಗೆ ಸಿಗುವಂತ ಒಂದು ತಲುಪ್ತದೆ. ತಲುಪುವಂತ ವ್ಯವಸ್ಥೆ ಸಹ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ತೀವಿ ಸರ್. ಓಕೆ ಸರ್. ಸರ್, ಪ್ರೊಸೆಸಿಂಗ್ ಯಾವ ತರ ನಡೀತಾ ಇದೆ, ಪ್ಯಾಕಿಂಗ್ ಯಾವ ತರ ನಡೀತಾ ಇದೆ ಅದನ್ನ ತೋರಿಸ್ತೀನಿ ಬನ್ನಿ ಸರ್ ಪ್ಲೀಸ್. ಓಕೆ. ಸರ್ ಇದೇ ನಮ್ದು ಬೀಜ ಸಂಸ್ಕರಣಾ ಘಟಕ ಅಂತ ಹೇಳಿದಲ್ಲ, ಸೀಡ್ ಹಾ. ಹಬ್ ಅಲ್ಲಿ ಸ್ಥಾಪನೆ ಆಗಿರುವಂತಹ ಒಂದು ಬಿಲ್ಡಿಂಗ್ ಸರ್. ಹಾ ಸರ್. ಇದರಲ್ಲಿ ಹೈ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ಅದಾವ ಅಂದ್ರೆ ಮಿಷಿನ್ ಅದಾವ ಸರ್. ಹಾ ರೀ. ನೀವು ಒಂದ್ ಕಡೆ ಬೀಜ ಹಾಕಿದ್ರೆ ಆಯ್ತು, ಗುಡ್ ಸೀಡು ಮತ್ತೆ ರಿಜೆಕ್ಟೆಡ್ ಸೀಡು ಇವೆರಡು ಸಪರೇಟ್ ಆಗಿ ಬರ್ತಾವ ಸರ್. separate. ಬನ್ನಿ ಸರ್ ತೋರಿಸ್ತೀನಿ ನಿಮ್ಗೆ. ಏನೇ ಬ್ಲೂ ಇದೆ ಅಲ್ಲ ಸರ್, ಅದು ಹಾ, sir. ಸರ್ಟಿಫೈಡ್ ಸೀಡ್ ಅಂತ ಹೇಳಿ. ಹಾ ಹಾ ಹಾ. ಇದು ಉತ್ಪಾದಕರ ಚೀಟಿ ಅಂತ ಹೇಳ್ತಾರೆ, ಹಾ, sir. ದ ಪ್ರೊಡ್ಯೂಸರ್ ಲೇಬಲ್ ಅಂತ ಹೇಳಿ ಸರ್ ಇದು. ಹಾ ಹಾ ಹಾ. ಸೊ ಇವೆರಡು ಬಹಳ ಇಂಪಾರ್ಟೆಂಟ್. ಅಂದ್ರೆ ಹಾ, ಬೀಜ ತಗೊಂಡು ಹೋದಾದ್ಮೇಲೆ ರೈತರು ಇವೆರಡು ಚೀಟಿಗಳನ್ನು ಮತ್ತೆ ಒಂದ್ ಮುಟ್ಕಿಯಷ್ಟು ಬೀಜ, ಈ ಬ್ಯಾಗ್ ಮತ್ತೆ ಇವೆರಡು ಚೀಟಿ ಇದನ್ನ ಕಟ್ಟಿ ಇಡಬೇಕಾಗುತ್ತೆ. ಕಾರಣ ಸರ್? ಕಾರಣ ಅಷ್ಟೇ, ಈಗ ಕೆಲವು ಟೈಮ್ ಮೊಳಕೆ ಕಡಿಮೆ ಬಂತು ಅಥವಾ ಏನಾದ್ರು ಮಿಕ್ಸಿಂಗ್ ಇತ್ತು, ಅಂತಹ ಟೈಮಲ್ಲಿ ನಮಗೆ ಅವ್ರು ಕ್ಲೇಮ್ ಮಾಡ್ಕೋಬಹುದು, ಸರ್ ಈ ತರ ನೀವು ಬೀಜ ಕೊಟ್ಟಿರೋದು ಕಳಪೆ ಗುಣಮಟ್ಟದಿತ್ತು ಅಥವಾ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಇತ್ತು ಅಥವಾ ನೆಟ್ಟ ರೋಗ ಬರ್ತಿತ್ತು, ಅವ್ರಿಗೇನ ಕ್ಲೇಮ್ ಮಾಡ್ಲಿಕ್ಕೆ ಅವ್ರಿಗೊಂದು ಹಕ್ಕಿರುತ್ತೆ. ಹಾಕಿರುತ್ತೆ. ಮತ್ತೆ ಇದರಿಂದ ನೀವು ಇಂಪ್ರೂವ್ಮೆಂಟ್ ಖಂಡಿತ. ಯಾಕಂದ್ರೆ ನಮ್ಮ ತಪ್ಪುಗಳು ಅದನ್ನ ತಿದ್ಕೊಂಡ್ರೆ ನಾವು ಇಂಪ್ರೂವ್ಮೆಂಟ್ ಆಗೋದು. ಸೊ ಈ ಒಂದು ಹಿತದೃಷ್ಟಿಯಿಂದ ರೈತ ಬಂದವರು ಗಮನದಟ್ಟು ಏನಪ್ಪಾ ಅಂದ್ರೆ ಅವರು ಕಂಪಲ್ಸರಿ ಈ ಪ್ಯಾಕೆಟ್ ಜೊತೆಗೆ ಇವೆರಡು ಚೀಟಿ ಪ್ಲಸ್ ಒಂದು ಮುಟ್ಕಿ ಬೀಜವನ್ನು ಅವರು ಮನೇಲಿ ಇಟ್ಕೋಬೇಕಾಗುತ್ತೆ ಸರ್. ಸ್ವಲ್ಪ ಮುಂದಿನ ದಿನದಲ್ಲಿ ಏನಾದ್ರು ಸಮಸ್ಯೆ ಬಂದಾಗ ಅದನ್ನ ಪ್ರಾತ್ಯಕ್ಷಿಕವಾಗಿ ನೋಡಕ್ಕೆ ಅನುಕೂಲ ಆಗುತ್ತೆ ಸರ್. BGS9 ಸರ್ ಹೆಸರು. ಹೆಸರದೆಲ್ಲ ಸಹ ನಾವು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಸರ್. ಸರ್, ಈ ಹೆಸರಿಂದ ಏನು ವಿಶೇಷತೆ, ಯಾವ ತರ ಇಳುವರಿ ಬರ್ತದೆ ಅದ್ರ ಬಗ್ಗೆ? ಸೊ ಸುಮಾರು ಎಕರೆಗೆ ಸುಮಾರು 6 ರಿಂದ 8 ಕ್ವಿಂಟಲ್ ಬರುತ್ತೆ ಸರ್ ಇದು. ಸೊ ಇದು ಮಳೆ ಆಶ್ರಿತ ಮತ್ತೆ ಏನು ನೀರಾವರಿ ಆಶ್ರಿತವಾಗಿ ನಾವು ಈ ಬೆಳೆಯನ್ನು ಬೆಳಿಬಹುದಾಗಿದೆ ಸರ್. ತುಂಬಾ ಏನೋ 250 ರಿಂದ 280 ದಿನಗಳಲ್ಲಿ ಬರುವಂತಹ ಹೆಸರು ತಳಿ ಸರ್ ಇದು. ಇದಕ್ಕೆ ಸಹ ನಾವು ಬೀಜೋಪಚಾರ ಮಾಡಿನೇ ನಾವು ಪ್ಯಾಕ್ ಮಾಡಿದ್ವಿ. ನಮ್ಮ ಭಾಗದಲ್ಲಿ ಜಾಸ್ತಿ ಇದನ್ನೇ ಬಳಸ್ತಾರೆ. ಹೌದು, BGS9 ಟಾಪರ್ ಸರ್. ಲೇಟೆಸ್ಟ್ ಆಗಿ ಇನ್ನೊಂದು ವೆರೈಟಿ ಬಂದಿದೆ, ಇದು ಏನೋ ಗ್ರೀನ್ ಗ್ರಾಮ್ಲೆ TRU-RCM ಅಂತ ಬಂದಿದೆ ಸರ್. ಬಟ್ ಅದು ಈಗಿನ ಒಂದು ಹೊತ್ತಿನಲ್ಲಿ ಅದು ಈಗ ಪ್ರಚಲಿತವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಹ ಅದು ಒಂದು ಒಳ್ಳೆಯ ಒಂದು ತಳಿ ಅಂತ ಹೇಳ್ಬೋದು ಸರ್. ಓಕೆ ಸರ್. ಇದು 5 kg ಬ್ಯಾಗ್ ಆಲ್ರೆಡಿ ಪ್ಯಾಕ್ ಮಾಡಿದೀವಿ. ಸೊ ಈ ತರ ಒಂದು ಇದ್ರದ್ದು ಏನು ಉತ್ಪಾದನಾ ತಾಂತ್ರಿಕತೆ ಅಂದ್ರೆ ರೈತರು ಇದನ್ನು ಓದ್ಬಿಟ್ಟು ಅವ್ರು ಏನ್ ಮಾಡ್ಬೋದು, ಯಾವಾಗ ಬಿತ್ತನೆ ಮಾಡ್ಬೇಕು, ಎಷ್ಟು ಬಿತ್ತನೆ ಮಾಡ್ಬೇಕು, ಅದ್ರದ್ದೆಲ್ಲ ಡೀಟೇಲ್ ಬೀಜೋಪಚಾರ ಏನ್ ಮಾಡಿದೀವಿ, ಮುಂದೆ ಗೊಬ್ಬರ ಏನ್ ಹಾಕ್ಬೇಕು, ಅವರು ಕಳೆ ನಿರ್ವಹಣೆ ಹೆಂಗ್ ಮಾಡ್ಬೇಕು, ರಸಗೊಬ್ಬರಗಳನ್ನ ಹೆಂಗ್ ಮಾಡ್ಬೇಕು, ಕೀಟ ಮತ್ತು ರೋಗಗಳ ನಿರ್ವಹಣೆ, ಹೂ ಬಿಡುವ ಕಟ್ಟದಲ್ಲಿ ನಾವು ಪಲ್ಸ್ ಮ್ಯಾಜಿಕ್ ಯೂಸ್ ಮಾಡ್ತೀವಲ್ಲ ಸರ್, ಅದನ್ನ ಹೆಂಗ್ ಯಾವ ತರ ಹೊಡಿಬಹುದು, ರೋಗ ಮತ್ತೆ ಈಗ ಬಂಜೆ ರೋಗ, ಗೊಡ್ಡೋಗ, ನೆಟ ರೋಗ ಬಂದ್ರೆ ಅದು ಯಾವ ತರ ನಿವಾರಣೆ ಮಾಡಬಹುದು, ನೀರ್ ನಿರ್ವಹಣೆ, ಇಳುವರಿ ಎಷ್ಟಾಗುತ್ತೆ, ಅವರೇಜ್ ಎಲ್ಲವುಗಳನ್ನು ನಾವು ಇಲ್ಲಿ ಒಂದು ಚೀಟಿಯಲ್ಲಿ ಬರೆದು ಆ ಎಲ್ಲಾ ಬ್ಯಾಗ್ ಗಳಲ್ಲಿ ಸಹ ಹಾಕ್ತಾ ಇದೀವಿ ಸರ್. ತುಂಬಾ ಒಳ್ಳೆ ಕೆಲಸ ಸರ್ ಇದು. ನೋಡಿದ್ರಲ್ಲ ರೈತ ಬಾಂಧವರೇ, ವಿಶೇಷವಾಗಿ ತೊಗರಿ ಬೀಜ ಆಗ್ಲಿ, ಹೆಸರು ಬೀಜ ಆಗ್ಲಿ, ಪ್ರತಿಯೊಂದು ಬ್ಯಾಗ್ ಗಳಲ್ಲೂ ನೋಡ್ಬೋದು. ಈ ರೀತಿ ಬ್ಯಾಗ್ ಗಳಲ್ಲಿ ಒಂದೊಂದು ಚೀಟಿಯನ್ನ ಹಾಕಿದ್ದಾರೆ. ಇದರಲ್ಲಿ ನಾಟಿ ಮಾಡೋದ್ರಿಂದ ಕಟಾವಿನವರೆಗೂ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವ ತರ ಅದಕ್ಕೆ ನಿರ್ವಹಣೆ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನ ಈ ಚೀಟಿಯಲ್ಲಿ ಬರೆದು ಹಾಕಿದ್ದಾರೆ. ಇದರಿಂದ ನೀವು ಹಂತ ಹಂತವಾಗಿ ನಮ್ಮ ಬೆಳೆಗಳನ್ನ ಈ ಚೀಟಿಯಲ್ಲಿ ನೋಡ್ಕೊಂಡೇ ನಿರ್ವಹಣೆ ಮಾಡಬಹುದು. ಅಷ್ಟು ಚೆನ್ನಾಗಿ ಇದರಲ್ಲಿ ರಂಜಕ ಎಷ್ಟು, ಸಾರಜನಕ ಎಷ್ಟು, ಪೊಟ್ಯಾಶ್ ಎಷ್ಟು ಎಲ್ಲಾ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಕಳೆ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಕೀಟ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಇದೊಂದು ಚೀಟಿ ಇಟ್ಕೊಂಡ್ರೆ ಸಂಪೂರ್ಣವಾಗಿ ನಾವು ಬೆಳೆಗಳನ್ನ ನಿರ್ವಹಣೆ ಮಾಡಬಹುದು.
ಸರ್ ಈಗ ನೀವು ಫೌಂಡೇಶನ್ ಸೀಡ್ಸ್ ಕೊಟ್ಟಿರ್ತಾರಲ್ಲ ಅದು ಹಾರ್ವೆಸ್ಟಿಂಗ್ ಆದ್ಮೇಲೆ ರೈತರಿಂದ ಆಗ್ಲಿ ನಿಮ್ ಫಾರ್ಮ್ ಇಂದ ಆಗ್ಲಿ ಆ ಬೀಜಗಳು ತಂದ್ಮೇಲೆ ಯಾವ ತರ ಡಿವೈಡೇಷನ್ ಮಾಡ್ತೀರಿ, ಯಾವ ತರ ಗ್ರೇಡಿಂಗ್ ಮಾಡ್ತೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಸೊ ಇದರೆಲ್ಲ ಸಮಗ್ರ ಮಾಹಿತಿ ನಮ್ಮ ಸ್ಕಿಲ್ಡ್ ಅಸಿಸ್ಟೆಂಟ್ ಅಂತ ಹೇಳ್ಬೋದು, ಲಕ್ಷ್ಮೀಕಾಂತ್ ಮತ್ತೆ ನಮ್ಮ ಜಗನ್ನಾಥ್ ಅಂತ ಹೇಳಿ ಇವರಿಬ್ರು. ಯಾಕಂದ್ರೆ ಇವರು ಬೀಜೋತ್ಪಾದನೆ ಮಾಡಿದ ನಂತರ ಒಳಗಡೆ ರೈತ ತಂದಾದ್ಮೇಲೆ ಏನೇನ್ ಮಾಡ್ತಾರಂತ ನಮ್ಮ ಜಗನ್ನಾಥ್ ಅವರೇ ಹೇಳ್ತಾರೆ. ಜಗನ್ನಾಥ್ ಅವ್ರು ಹೇಳ್ರಿ. ನಮ್ಮ ಹೆಸರು ಜಗನ್ನಾಥ್ ಅಂತ ಸರ್. ನಾನೆಲ್ಲ 15-20 ವರ್ಷ ಆಯ್ತು ಕೆಲಸ ಮಾಡಕತ್ತೀನಿ ಇಲ್ಲಿ. ಈ ಸೀಡ್ ಯೂನಿಟ್ನಾಗೆ ಕೆಲಸ ಮಾಡೋದು. ನಮಗೆ ಏನದ ಏನ್ ಬಂದಿದೆಯಲ್ಲ ರೈತರಿಂದ ಮಾಲ್ ತಗೊಂಡಿರ್ತೇವೆ ನಾವು. ಬಲ್ಕ್ ಬಂದಿದೆ ಏನದ ಅಂತಂದ್ರೆ ನಾವು ಸಂಕೀರ್ಣ ಮಾಡ್ಕೋತೀವಿ. ಮೊದಲು ಬಂದ್ರ ಪಲ್ಯ ಏನ್ ಮಾಡ್ತೀವಿ, ವೇಟ್ ಮಾಡ್ಕೋತೀವಿ. ಈಗ ಒಬ್ಬೊಬ್ಬ ರೈತರು ತಂದ್ರ ಅಂತ ತಿಳ್ಕೊಳ್ರಿ, ನಿಮ್ ಫಾರ್ಮರ್ಸ್ ಏನದಪ್ಪ ನಿಮ್ ತಂದೆ ಬ್ಯಾಗ್ ಏನದ ಅಂತಂದ್ರೆ ನಾವು ವೇಟ್ ಮಾಡ್ಕೊತೀವಿ. ಪರ್ ಬ್ಯಾಗ್ ಸಪ್ರೇಟ್ ನಿಮ್ಮದೊಂದು ಬ್ಯಾರೆ, ನಂದೊಂದು ರೈತ ಬ್ಯಾರೆ, ಇನ್ನೊಂದು ರೈತರು ಹಿಂಗೆ ಬರ್ದೆ ಯಾರೇ ರೈತರು ಫಾರ್ಮರ್ಸ್ ಇರ್ತಾರ ಅವ್ರ ಕಡೆಗೆ ಇರ್ತೀವಿ. ಇದಕ್ಕೆಲ್ಲ ಆದ ಮ್ಯಾಗ ನಾವ್ ಏನ್ ಮಾಡ್ತೇವಿ, ಇಲ್ಲಿ ತಗೋತೇವ್ರಿ, ವ್ಯಾಲ್ಯೂಟರ್ ತಗೋತೇವೆ. ಈ ವ್ಯಾಲ್ಯೂಟರ್ ತಗೊಂಡೇವಪ್ಪ ಅಂದ್ರೆ ಇಲ್ಲಿ ಹೋಗಿ ಕ್ಲೀನರ್ ಮಷಿನ್ ಬರ್ತದೆ. ಅಂದ್ರೆ ಎಲ್ಲಾ ಬೀಜ ಇದ್ರೊಳಗ ಎಲ್ಲಾ ಬೀಜ ಅಂದ್ರೆ ಅದನ್ನ ಸಪ್ರೇಟ್ ಮಾಡ್ಕೊತೇವ್ರಿ, ಯಾವ ವಸ್ತು ಮಿಕ್ಸ್ ಮಾಡಂಗಿಲ್ರಿ. ಈಗ ನಿಮ್ದು ಒಂದ್ ಲಾಟ್ ಆಗ್ತದೆ ಅಂದ್ರೆ ನನ್ನ ಬೇರೆ ಲಾಟ್, ಈಗ 1 ಲಾಟ್ ನಂಬರ್ 2 ನಂಬರ್ ಹಿಂಗ್ ನಂಬರ್ ಕೊಡ್ತೀವಿ ಸಪ್ರೇಟ್. ಇದ್ರಾಗೆ ಕ್ಲೀನರ್ ಮಷಿನ್ ಕೊಡ್ತದ್ರಿ. ಕ್ಲೀನರ್ ಮಷಿನ್ ಇದ್ರೊಳಗೆ ಏನೇನ್ ಕೆಲಸ ಆಗ್ತದ್ರಿ? ಇಲ್ಲಿ ಸಣ್ಣ ದಾಣಿ, ಕಸ, ಕಡ್ಡಿ ಇಂತ ಏನ್ ಇದ್ದಿದೆಲ್ಲ ಕ್ಲೀನ್. ಏನು ಆಲ್ಮೋಸ್ಟ್ ಎಲ್ಲ 75% ಹೋಗಿದ್ದಂಗೆ ತಗೋರಿ. ಇನ್ ಮುಂದೆ 25% ಬ್ಯಾಳಿ ಅಂತವ್ ಏನ್ ಬಂದ್ ಅಲ್ಲಿ ಬರ್ತದ್ರಿ. ಅದ ಇಲ್ಲಿ 3 ಸ್ಕ್ರೀನ್ ಇರ್ತಾವ್ರಿ ಇದ್ರಾಗ. ಈ 3 ಸ್ಕ್ರೀನ್ನಾಗ ಬ್ಯಾಳಿ, ಕಡ್ಡಿ, ಅಗ್ಗಿ, ಕಡ್ಡಿ ಇದ್ರೆ ಕಡ್ಡಿ ಕಡಿಗೆ ಆಗ್ತದ್ರಿ. ಸಣ್ಣ ದಾಣಿ, ಮಣ್ಣು ಅಷ್ಟೇ ಹೋಗಂಗಿಲ್ರಿ. ಸ್ಕ್ರೀನ್ ಏಟ್ ಇರ್ತದ ಅದು ಹೆವಿ ಇದ್ದಿದ್ದು ಅಷ್ಟೇ ಬರ್ತದ್ರಿ, ಕಡ್ಡಿ ಮಣ್ಣು. ಅಲ್ಲಿದಾಗ ಅಲ್ಲಿ ಗ್ರಾವಿಟಿ ಹೋಗ್ತಾರ. ಅಲ್ಲಿ ಆ ಗ್ರಾವಿಟಿ ಮಷಿನ್ ಏನ್ ಮಾಡ್ತೇವ್ರಿ ನಾವು, ಗಿದ್ದಿ ನಮಗೆ ಹೆಂಗ್ ಬೇಕಾದ ಅಷ್ಟು ಸೆಟ್ಟಿಂಗ್ ಇಟ್ಕೋತೇವ್ರಿ. ಅದ್ರಾಗ ಗುಡ್ ಸೀಡ್ಸ್ ಮುಂದ್ ಬರ್ತಾವ್ರಿ. ಎಲ್ಲ ರಿಜೆಕ್ಟ್ ಅನ್ನೋದು ಹಿಂದೆ ಹೋಗ್ತದ್ರಿ. ಇದ್ರೊಳಗೆ ಗುಡ್ ಸೀಡ್, ರಿಜೆಕ್ಟೆಡ್ ಸೀಡ್. ಈ ಹಿಂದ್ ಹೋಗೋದು ರಿಜೆಕ್ಟ್ ಬರ್ತದೆ. ಇಲ್ಲಿ ಫಸ್ಟ್ ಹೆವಿ ಸ್ಟೋನ್ ರೀ. ಇದ್ರಾಗ ಹಳ್ಳ ಸೈಜ್ ಏನ್ ದಾಣಿ ಇರ್ತಾವ್ರಿ, ಇಲ್ಲಿ ಬರ್ತಿರ್ತದ್ರಿ. ಅಂದ್ರೆ ಬಿತ್ತನೆಗೆ ಉಪಯುಕ್ತವಾದಂತ ಒಳ್ಳೆ ಬೀಜಗಳು ಇದ್ರೊಳಗೆ ಬರ್ತಾವ. ಅಂದ್ರೆ ಅದ್ರಾಗೆ ದಾಣಿ ಬೋಲ್ಡ್ ಇದ್ದಿದೆ ಅಂದ್ರೆ ಇಲ್ಲಿ ಬರ್ತಿರ್ತಾರ. ಅದಕ್ಕೆ ಜರ ಇದು ಎರಡು ಏನಂದ್ರೆ ಸೇಮ್ ರೀ. ಅಂದ್ರೆ ಇದು ಹಳ್ಳ ಸೈಜ್ ಇದೆ, ಇದು ಲಿಮಿಟೆಡ್ ಇಟ್ಟಿವ್ರಿ ಇದಕ್ಕೆ. ಅಂದ್ರೆ ಹಳ್ಳನು ಈ ಕಡೆ ಬರಬಾರ್ದತ್ತ. ಈಗ ಅದಕ್ಕೆ ಅದು ಫಸ್ಟ್ ಎರಡು ಫಸ್ಟ್ ರೀ. ಇಲ್ಲಿ ಸೆಕೆಂಡ್ ಆಗ್ತದೆ. ಈ ಸೆಕೆಂಡ್ ರೀ, ಈ ಸೆಕೆಂಡ್ ಬರ್ಬೋದು ತಗೋಬಹುದ್ರಿ ನಾವು. ಥರ್ಡ್ ರಿಜೆಕ್ಟ್ ಮಾಡ್ಕೊತೀವಿ. ಎರಡು ರಿಜೆಕ್ಟ್ ಮಾಡ್ತೀವಿ. ಇದು ಥರ್ಡ್ ದಾಗ ಇನ್ನೊಂದ್ಸಲ ಬೇಕಾದ್ರೆ ಫಾರ್ಮರ್ಸ್ ಹೆವಿ ಬೋಲ್ಡ್ ಅದ ಅಂದ್ರೆ ಇನ್ನೊಂದ್ಸಲ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಥರ್ಡ್ ಅಂತ ರಿಜೆಕ್ಟ್. ಈ ತರ ಎಲ್ಲ ಆದ್ಮೇಲೆ ಮತ್ತೆ ಆದ್ಮೇಲೆ ನಾವ್ ಮತ್ತೆ ಏನದ ನೀಟ್ ಹೊಡ್ಕೋತೇವ್ರಿ. ನೀಟ್ ಹೊಡೆದು ನಾವ್ ಏನ್ ಕೆಮಿಕಲ್ ಅದಕ್ಕೆ ಏನ್ ಮಾಡ್ಬೇಕು ಟ್ರೀಟ್ಮೆಂಟ್ ಮಾಡ್ಕೊಂಡು ಮಾಡಿ ಇಟ್ಟಿರ್ತೇವ್ರಿ. ಗುಳಿಗಿ ಅದು ಎಲ್ಲ ಇಟ್ಬಿಡ್ತೇವೆ. ಅದಾದ್ಮೇಲೆ ನಮ್ಮ ಟೈಮಿಂಗ್ ಪ್ಯಾಕಿಂಗ್ ಮಾಡೋದು ಶುರು ಮಾಡ್ತೇವ್ರಿ. ನಾವು KCC ಬರ್ತಾರ, ಅವ್ರು ಬಂದು ಅವ್ರು ಚೆಕ್ ಮಾಡ್ತಾರ್ರಿ, ಸೀಡ್ ಚೆಕ್ ಮಾಡ್ತಾರೆ, ಎಲ್ಲ ನೋಡ್ತಾರ್ರಿ. ಅವ್ರು ಒಂದು ಟ್ಯಾಗ್ ಕೊಟ್ಟಾಗ ಅವಾಗ ನಮ್ಮ ಪ್ಯಾಕಿಂಗ್ ಚಾಲು. ಮಾತ್ರ ಹೇಳ್ಬೇಕಂದ್ರೆ ಈ ಏನು ಮಿಷಿನ್ ಇದಾವಲ್ಲ, ತುಂಬಾ ಉತ್ತಮ ಗುಣಮಟ್ಟದ ಅಥವಾ ಹೈ ಕ್ವಾಲಿಟಿ ಏನು ಪ್ರೊಸೆಸಿಂಗ್ ಯೂನಿಟ್ ಸರ್ ಇದು. ನಮ್ಮ ಕರ್ನಾಟಕದಲ್ಲಿ 2 ಕಡೆ ಇರೋದು ಸರ್. ಒಂದು ಬೀದರಲ್ಲಿ, ಅದು ಬಿಟ್ರೆ ನಮ್ದು ಕಲಬುರಗಿ 2 ದಲ್ಲಿ ಇರೋದು ದೊಡ್ಡಗಲ್ಲಿ. ತುಂಬಾ ಒಳ್ಳೆಯ ಒಂದು ಮಿಷಿನ್ ಸರ್. ಇದರಲ್ಲಿ ಒಳ್ಳೆ ಏನು ಎಲ್ಲ ಇಂಪ್ಯೂರಿಟೀಸ್ ಏನಿದಾವೆ, ಇಂಪ್ಯೂರಿಟೀಸ್ ಒಂದೇ ಸಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವನ್ ನಾವು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ 1 ಅವ್ರದ್ದು ಸಹ ಬೀಜೋತ್ಪಾದನೆ ಮಾಡಿದ್ದನ್ನು ನಾವು ಈ ಸಲ ಇಲ್ಲೇ ಪ್ರೊಸೆಸಿಂಗ್ ಮಾಡಿದ್ವಿ ಸರ್. ಓಕೆ ಸರ್, ಒಂದು ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಈ ಸಂಸ್ಕರಣಾ ಘಟಕದಲ್ಲಿ ಯಾವ ತರ ಕೆಲಸ ನಡೀತಿದೆ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾರೆ, ನಿಮ್ ಟೀಮ್ ನ ಪರಿಚಯ ಮಾಡಿ ಸರ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ಈ ಒಂದು ಸಂಸ್ಕರಣಾ ಘಟಕ ಒಂದು ಒಳ್ಳೆ ರೀತಿ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಒಂದು ಟೀಮ್ ಬಹಳ ಮುಖ್ಯ. ಸೊ ನಾನು ಹೆಮ್ಮೆಯಿಂದ ನಮ್ಮ ಟೀಮ್ ಅನ್ನು ನಾವು ಪರಿಚಯ ಮಾಡ್ಕೊಂತೀವಿ. ಮೊದಲನೇದಾಗಿ ಡಾಕ್ಟರ್ ಚೇತನ್ ಅಂತ ಹೇಳಿ, ಅವರು ಬೇರೆ ಒಂದು ಟೂರ್ ಪ್ರೋಗ್ರಾಮ್ ಅಲ್ಲಿ ಬೇರೆ ಕಡೆ ಹೋಗಿದ್ದಾರೆ. ಸೊ ಅವರು ಇವತ್ತಿಲ್ಲ, ಅವರು ತೋಟಗಾರಿಕೆ ವಿಜ್ಞಾನಿ. ನಂತರ ಮತ್ತೆ ಇವರು ಯಾರು ಸಂಜೀವ್ ಪಾಟೀಲ್ ಅಂತ ಹೇಳಿ, ಇವರು ಟೆಕ್ನಿಕಲ್ ಆಫೀಸರ್ ಕಂಪ್ಯೂಟರ್ ಇದ್ದಾರೆ. ಆಮೇಲೆ ಇವರು ಯಾರೋ ನಮ್ಮ ಲಕ್ಷ್ಮೀಕಾಂತ್ ಅಂತ ಹೇಳಿ, ಇವರು ಸಹ ಸ್ಕಿಲ್ಡ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇದ್ದಾರೆ. ಇವರು ಮಲ್ಲಿಕಾರ್ಜುನ್ ಅಂತ ಹೇಳಿ, ಇವರು ಸಹ ಟೆಕ್ನಿಕಲ್ ಅಸಿಸ್ಟೆಂಟ್. ಇವರು ಅಕೌಂಟೆಂಟ್. ಇವರು ಯಾರೋ ನಮ್ಮ ವಿಶಾಲ್ ಕುಮಾರ್ ಅಂತ ಹೇಳಿ, ಇವರು ಸಾಹೇಬಗೌಡ ಅಂತ ಹೇಳಿ ನಮ್ಮ ಸ್ಕಿಲ್ಡ್ ಲೇಬರು. ಇವರು ಪುತ್ಲಿಬಾಯಿ, ಇವರು ಜಗದೇವಿ, ಇವನು ಅಶೋಕ, ಇವ್ರು ಜಗನ್ನಾಥ, ಇವ್ರು ಶರಣು, ಇವರು ದೇವಪ್ಪ. ಆಮೇಲೆ ಅಲ್ಲಿ ಒಬ್ರು ಇದಾರೆ ನಮ್ಮ ಅಕೌಂಟೆಂಟ್ ಹನುಮೇಶ್ ಅಂತ ಹೇಳಿ. ಸೊ ಇದ್ರ ಜೊತೆಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಿರುವಂತ ಫರ್ಜನಾ ಮೇಡಮ್ ಅಂತ ಇದ್ದಾರೆ, ಅವ್ರು ಇದ್ದಾರೆ. ಆಮೇಲೆ MC ಪಾಟೀಲ್ ಅಂತ ಹೇಳಿ ಕ್ಷೇತ್ರ ವ್ಯವಸ್ಥಾಪಕರು ಇದ್ದಾರೆ. ಅದ್ರ ಜೊತೆಗೆ ಬೇರೆ ಮತ್ತೆ ಇನ್ನ 2-3 ಸ್ಟಾಫ್ಗಳು ಸಹ ಇದ್ದಾರೆ.
ಅಂದ್ರೆ So, ಪ್ರತಿಯೊಬ್ಬರು ಎಫರ್ಟ್ ಹಾಕಿದ್ರೆ Yes, ಈ sir, yes, sir. ಒಳ್ಳೆ ತರದಿಂದ ನಡೀತದೆ ಇವರೆಲ್ಲ ತನ್ನದೇ ಆದ ಒಂದು ವರ್ಕ್ ಅವ್ರಿಗೆಲ್ಲ ಅಸೈನ್ಮೆಂಟ್ ಮಾಡಿರ್ತೀನಿ ಸರ್. ಹಾ, ಅಂದ್ರೆ ಬೀಜ ತಗೊಳ್ಳೋರು ಯಾರು, ತೂಕ ಮಾಡೋರು ಯಾರು, ಪ್ರೊಸೆಸಿಂಗ್ ಮಾಡೋರು ಯಾರು, ಹ್ಮ್. ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಇನ್ಸ್ಪೆಕ್ಷನ್ ಮಾಡೋರು ಯಾರು, ಆಮೇಲೆ ಟ್ಯಾಗಿಂಗ್ ಮಾಡೋರು ಯಾರು, ಟ್ಯಾಗಿಂಗ್ ಸರ್ಟಿಫಿಕೇಟ್ ತಗೊಳ್ಳೋರು ಯಾರು, ಪ್ರತಿಯೊಂದನ್ನು ಒಂದೊಂದು ಎರಡೆರಡು ಜನಗಳ ಒಂದು ಗುಂಪು ಮಾಡಿ ಒಂದು ಟೀಮ್ ಅನ್ನು ಮಾಡಿದ್ದೀನಿ ಹಾ ಸರ್. ಸರ್. ಟೋಟಲಿ 6 ರಿಂದ 7 ಗುಂಪು ವಿಂಗಡಣೆ ಮಾಡಿ ಇವರಿಗೆ ಬೇರೆ ಬೇರೆ ಹಂತದ ಒಂದು ಕೆಲಸಗಳನ್ನು ಮಾಡ್ತಾ ಇದೀವಿ ಸರ್. ಸೊ ಮಾಸ್ಟರ್ ಟೆಸ್ಟ್ ಮಾಡ್ತೀವಿ ಸರ್. ಹಾ, ಅಲ್ಲಿಂದ ಹಿಡಿದು ಬೀಜ ಕೊಡ್ತೀವಲ್ಲ, ಬೀಜ ಕೊಡೋದ್ರಿಂದ ಹಿಡಿದು ಅಪ್ ಟು ಅವ್ರು ರೈತರು ಹಾರ್ವೆಸ್ಟ್ ಮಾಡಿ ನಮಗೆ ತಂದು ವಾಪಸ್ ತಂದು ತಲುಪಿಸಿ ಕೊಡೋರು. ಮತ್ತೆ ಅದನ್ನ ಪ್ರೊಸೆಸಿಂಗ್ ಮಾಡಿ ರೈತರಿಗೆ ಕೊಡೋ ಮಟ್ಟನು ಒಂದು ಈ ಟೀಮು ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಿ ಎಫರ್ಟ್ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಕೆಲಸ ಹಾ. ಮಾಡ್ತಾರೆ, ಇನ್ವಾಲ್ವ್ಮೆಂಟ್ ಅನ್ನು ಮಾಡ್ತಾ ಇರೋದ್ರಿಂದ ನಾನು ಇವರಿಗೆಲ್ಲ ಆಭಾರಿಯಾಗಿದ್ದೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ 2 ಗದ್ದೆವಡಿಗೆಯ ಒಂದು ಸಂಸ್ಕರಣಾ ಘಟಕ್ಕೆ ತಾವು ಬಂದು ನಮ್ಮ ಒಂದು ಏನು ಕೆಲಸವನ್ನು ಪರಿವೀಕ್ಷಣೆ ಮಾಡಿದ್ದಕ್ಕಾಗಿ ಇವರೆಲ್ಲರ ಪರವಾಗಿ ಮತ್ತೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಗದ್ದೆವಾಡಿ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸರ್, ಕೊನೆಯದಾಗಿ ಈ ಬೀಜಗಳನ್ನ ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಿ, ರೈತರಿಗೆ ಯಾವ ತರ ತಲುಪ್ತಾ ಇದ್ರಿ ಸರ್? ಖಂಡಿತವಾಗಿ ಸರ್, ಈಗ ನಾವು 27ನೇ ತಾರೀಕು ಬೀಜ ಮೇಳ ಅಂತ ಮಾಡ್ತಾ ಇದೀವಿ. ಹಾ ಸರ್. ಸೊ ಬೀಜ ಮೇಳ 27 ನಾಳೆ ಸೋಮವಾರನೇ ಬೀಜ ಹಾ, ಮೇಳ ಮಾಡ್ತಾ ಇದೀವಿ. ಮಾಡಿ ನಾವು ಚಾಲನೆ ಕೊಡ್ತಾ ಇದೀವಿ ಸರ್. ರೈತ ಬಂದವ್ರಿಗೆ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ನಾವು ಫಸ್ಟ್ ಹೆಂಗ್ ಸಿಸ್ಟಮ್ ಮಾಡಿದ್ವಿ ಅಂದ್ರೆ, ಫಸ್ಟ್ ನಮ್ಮ ಹತ್ರ ಬರಬೇಕು, ಹಾ ಸರ್. ಬಂದು ಟೋಕನ್ ತಗೋಬೇಕಾಗುತ್ತೆ. ಟೋಕನ್ ತಗೊಂಡು ಫೀಸ್ ಕಟ್ಟಿ ಆಮೇಲೆ ಅದಕ್ಕೆ ನಮ್ಮ ತಾಂತ್ರಿಕ ಮಾಹಿತಿ ನಾವೆಲ್ಲ ಅದ್ರ ಬೆಳೆ ಬಗ್ಗೆ ಮತ್ತೆ ಸರ್. ಬೀಜೋತ್ಪಾದನೆ ಬಗ್ಗೆ ಸಹ ನಾವು ವಿಜ್ಞಾನಿಗಳು ಹೇಳ್ತೀವಿ. ಅದನ್ನ ಪಡೆದುಕೊಂಡು ಬಂದು ಆ ರಿಸಿಪ್ಟ್ ಅನ್ನು ಇಲ್ಲಿ ಕೌಂಟರ್ ಇರ್ತಾರೆ. ನಮ್ಮ ಕೌಂಟರ್ ಬೀಜ ಮಳಿಗೆ ಮಾರಾಟ ಹಾ. ಮಳಿಗೆ ಅಂತಿದೆ, ಅಲ್ಲಿ ಕೌಂಟರ್ ಕೊಟ್ರೆ ಅವ್ರ ಬೀಜಗಳನ್ನು ರೈತರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾರೆ. ಒಂದಾಯ್ತು. ಈಗ ಇಲ್ಲಿ ರೈತರಿಗೆ ಇದಂತೂ ಒಂದು ಅವ್ರು ಬರ್ತಾರೆ ತಗೊಂಡು ಹೋಗ್ತಾರೆ. ಕೆಲವರು ದೂರದ, ಈಗ ನಮ್ಗೆಲ್ಲ ಬೆಳಗಾಮಿಂದ, ಲಿಂಗಸೂರು, ಬಳ್ಳಾರಿಯಿಂದ, ಬಾಲ್ಕೋಟೆಯಿಂದ ಸಹ ಕೆಲವು ರೈತರು ಅವ್ರಿಗೆ ವಿಶೇಷತೆ ಏನ್ ಕಲ್ಪಿಸ್ಕೊಟ್ಟಿವಿ ಅಂದ್ರೆ, ಇವರು ಮಲ್ಲಿಕಾರ್ಜುನ್ ಅಂತ ಹೇಳಿ, ಮತ್ತೆ ಇವ್ರು ಯಾರು ನಮ್ಮ ವಿಶಾಲ್ ಅಂತ ಹೇಳಿ, ಇವ್ರ ಹೆಗಲ ಮೇಲೆ ಹೊಣೆ ಏನೋ ಇದು ಹೊರೆ ಹಾಕಿದ್ದೀನಿ. ಏನಂದ್ರೆ ಕೆಲವರು ಬರ್ತಾರೆ ಆಕಸ್ಮಿಕವಾಗಿ, ಕೆಲವರಿಗೆ 2 ಕೆಜಿನೋ ಅಥವಾ 5 ಕೆಜಿನೋ 10 ಕೆಜಿ ಬಂದವರಿಗೆ ಅದು ಫೋನ್ ಮಾಡಿದ್ರೆ ಅವರಿಗೆ ಒಂದು ಪ್ಯಾಕ್ ಮಾಡಿ ಅವರ ಒಂದು ಅಡ್ರೆಸ್ಗೆ ತಲುಪಿಸುವಂತ ವ್ಯವಸ್ಥೆನೂ ಸಹ ನಾವು ಈ ಸಲ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ತುಂಬಾ ನಮ್ಮ ಸಂತೋಷದ ರೈತರಿಗೆ ವಿಷಯ ಸರ್. ನಾವು ಇಲ್ಲಿ ಬಂದು ಕೊಡ್ಬೋದು, ಬಟ್ ದೂರ ರೈತರಿಗೂ ನಮ್ಮ ಒಂದು ಪ್ರಾಡಕ್ಟ್ ಹೋಗ್ಬೇಕಂತ ನಮ್ಮ ತಲುಪಬೇಕು ಕೃಷಿ ಸರ್. ವಿಜ್ಞಾನ ಕೇಂದ್ರದ ಹೆಸರು ಅಲ್ಲಿನೂ ಪರಿಚಯಿಸಬೇಕಂತ ಹೇಳಿ ನಾವು ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಸಹ ಒಳ್ಳೆ ಲಿಮಿಟೆಡ್ ಅನುಕೂಲ ಬೀಜ ಇದೆ ಸರ್. ಮಾಡಿಕೊಟ್ರಿ ನಮ್ಮ ಹತ್ರ ಸರ್. ಜಾಸ್ತಿ ಬೀಜ ಬರೀ 600 ಕ್ವಿಂಟಲ್ ಇರೋದು. ಸೊ ಹಂಗಾಗಿ ನಾವು ಇನ್ನು ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ, ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಖಾಲಿ ಬೆಳೆ ಆಗ್ತದೆ ಸರ್. ಖಾಲಿ ಆಗುತ್ತೆ. ಹಂಗಾಗಿ ರೈತ ಬಾಂಧವರು ಆದಷ್ಟು ಬೇಗ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಈ ವಾರದಲ್ಲೇ ಬಂದು ನೀವು ತಮಗೆ ಬೇಕಾಗಿರೋ ಬೀಜಗಳನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಿ ಪಡೆದುಕೊಳ್ಬೇಕಾಗಿ ನಾನು ವಿನಂತಿ ಸರ್. ತುಂಬಾ ಧನ್ಯವಾದಗಳು ಸರ್. Thank you. ತುಂಬಾ ಸಂತೋಷ ಆಯ್ತು. ನೀವು ಉತ್ತಮವಾದ ಬೀಜಗಳನ್ನ, ಸುಧಾರಿತ ತಳಿಯ ಬೀಜಗಳನ್ನ ರೈತರಿಗೆ ಕೊಡ್ತಾ ಇದ್ದೀರಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದಿರಿ. ಅದಲ್ಲದೆ ವಿಶೇಷವಾಗಿ ಬೇರೆ ಜಿಲ್ಲೆಯವ್ರಿಗೆ ಕೂಡ ಅನುಕೂಲ ಆದ್ರೆ ಕೊಡೋ ವ್ಯವಸ್ಥೆಯನ್ನು ಮಾಡ್ತೀನಿ ಅಂದ್ರೆ, ನೋಡಿದ್ರಲ್ಲ ರೈತ ಬಾಂಧವರೇ, ಸಾಮಾನ್ಯವಾಗಿ ಗೌರ್ಮೆಂಟ್ ರೇಟ್ ಅಂದ್ರೆ ಫಿಕ್ಸ್ ರೇಟ್ ಇರುತ್ತೆ, ಅದ್ರ ಮೇಲೆ ಜಾಸ್ತಿ ದುಡ್ಡು ತಗೊಳಕ್ಕೂ ಆಗೋದಿಲ್ಲ. ಆದ್ರೆ ಇದನ್ನ ಪ್ಯಾಕಿಂಗ್ ಮಾಡಿ ಪಾರ್ಸಲ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗ್ತಿರ್ತವೆ. ಹಾಗಾಗಿ ಯಾರಿಗಾದ್ರೂ ದೂರದವ್ರಿಗೆ ಇದ್ರ ಬೀಜಗಳು ಬೇಕಾದ್ರೆ ಆ ಪ್ಯಾಕಿಂಗ್ ಚಾರ್ಜ್ ಅನ್ನ ಕೊಟ್ಟು ಮತ್ತು ಕೊರಿಯರ್ ಚಾರ್ಜ್ ಅನ್ನ ಕೊಟ್ರೆ ಕಳ್ಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಸರ್ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮ ಭಾಗದವರು ಹೇಳಿದ್ರು ತಗೊಂಡೋಗ್ತಾರೆ, ಹೇಳ್ದಿದ್ರು ತಗೊಂಡೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತಿಲ್ಲ ಸಿಗ್ತವೆ ಅಂತ. ಆದ್ರೆ ಬೇರೆ ಕಡೆಯವರಿಗೆ ಈ ಬೀಜ ಸಿಗೋದು ತುಂಬಾ ಕಷ್ಟ. ನನಗೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಹಾಗಾಗಿ ಇಲ್ಲಿಂದ ನೀವು 27ನೇ ತಾರೀಕು ಆದ್ಮೇಲೆ ಬೀಜಗಳು ರಿಲೀಸ್ ಆಗ್ತವೆ, ಅಲ್ಲಿಂದ ನೀವು ಈ ಬೀಜಗಳನ್ನ ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಸರ್ ಅವ್ರು ನೀಡಿರುವಂತ ವಿಶೇಷ ಮಾಹಿತಿ ಎಲ್ರಿಗೂ ತಲುಪ್ರಿ. ಅದರಲ್ಲೂ ವಿಶೇಷವಾಗಿ ಪ್ರತಿಯೊಂದು ಬೀಜದ ಪ್ಯಾಕೆಟ್ಗಳಲ್ಲಿಯೂ ಅದು ಬಿತ್ತನೆಯಿಂದ ಕಟಾವಿನವರೆಗೆ ಎಲ್ಲಾ ಮಾಹಿತಿಯನ್ನು ನೀಡಿರ್ತಾರೆ. ಹಾಗಾಗಿ ರೈತರಿಗೆ ತುಂಬಾ ಅನುಕೂಲವಾಗಿದೆ. ಇಂಥ ವಿಶೇಷ ವಿಡಿಯೋನ ಎಲ್ರಿಗೂ ತಲುಪಲಿ. ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.